ಮತ್ತೇನು. ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ JD ಶ್ರೀನಾಥ್ ರೈಡರ್. ಇವತ್ತೇನಪ್ಪ ಅಂತಂದರೆ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾಕಪ್ಪ ಅಂತಂದರೆ ಈ ಮೈಸೂರು ಕಡೆ ಸ್ವಲ್ಪ ಎಲ್ಲ ದಿಲ್ದಾರಾಗಿ ನಡೀತಾ ಇದ್ದಾವೆ ಅಂತ ಅಂದ್ಬಿಟ್ಟು ಗೊತ್ತಾಯಿತು. ಅದಕ್ಕೆ ನಾನು ಮತ್ತು ನಮ್ಮ ಶಂಕರ್ ಬ್ರೋ ಮತ್ತು ಅವರ ಫ್ಯಾಮ್ಲಿ ಸಮೇತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ 170 ಕಿಲೋಮೀಟರ್ಸ್ ಇದೆ. ಅಪ್ ಆ್ಯಂಡ್ ಡೌನ್ ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಒಂದು ಎಕ್ಸ್ಟ್ರಾ ಪೀಸ್ ಇರೋದ್ರಿಂದ ಅಲ್ಲಿ ಬೈಕ್ ಅನುಕೂಲ ಆಗಿಲ್ಲ. ಅದಕ್ಕೋಸ್ಕರ ಇವಾಗ ಇಬ್ಬರು ಹೋಗಿದ್ವಿ. ಹಾಯ್. ಸೊ ಅದಕ್ಕೋಸ್ಕರ ಬೈಕಲ್ಲೇ ಓಡೋಣ ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿಬಿಟ್ಟು ಬೈಕಲ್ಲೇ ಹೋದ್ವಿ. ಆ್ಯಕ್ಚುಲಿ ಪ್ಲಾನ್ ಇದ್ದಿದ್ದು ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು. ಅಲ್ಲಿ ಬೈಕು ಇನ್ನೊಂದು ಅರೇಂಜ್ ಆಗಿಲ್ಲ. ಇನ್ನು ರೆಂಟಲ್ಲಿ ತೊಗೊಂಡು ನಾವು ಓಡಾಡೋದಕ್ಕೆ ಅವೆಲ್ಲ ರಿಸ್ಕ್ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಮಾಡಿದ್ದು ನಮ್ಮ ಬೈಕ್ಸಲ್ಲೇ ಓಡೋಣ ಅಂತ. ಯಾಕಣ ಏನಣ್ಣ ಹೋಗೋಣ ಸೈಡ್ಗೆ. ನಾವು ಮೈಸೂರು ತನಕ ಹೋಗ್ಬೇಕು ಕಣ. ಅಡ್ಡಾಡ್ಡನೆ ಬರ್ತಾನೆ ಗುರು. ನಾವು ಬೇರೆ ಲೇಟ್ ಆಯ್ತು ಒದ್ದಾಡ್ತಾ ಇದ್ರೆ, ಇವ್ರು ಬೇರೆ ಅಡ್ಡ ಬರ್ತಾವ್ರೆ. ನಮಗೆ ಈ ಟ್ರಾಫಿಕಲ್ಲಿ ಉಳಿದೋಗ್ತಾ ಇದೆ. ಹೋಗೋದು ಯಾವಾಗ ಮತ್ತು ರಿಟರ್ನ್ ಬರೋದು ಯಾವಾಗ? ಗುರು ಆಟೋ ಹಿಂದೆ ಒಂದು ಬರ್ದಿದೆ. ಹೆಂಗಂದರೆ, ಜಾತಕದಲ್ಲಿ ಶನಿ ಇದ್ರೂ ಪರವಾಗಿಲ್ಲ, ಅಕ್ಕಪಕ್ಕ ಶಕುನಿಗಳು ಇರಬಾರ್ದು ಅಂತೆ. ಬೇರೆ ಲೆವೆಲ್ ಅಲ್ಲ. ಜಾತಕದಲ್ಲಿ ಶನಿ ಇದ್ರೂ ಪರವಾಗಿಲ್ಲ, ಅಕ್ಕಪಕ್ಕ ಶಕುನಿಗಳು ಇರಬಾರ್ದು. ನಿಮ್ಮ ಜೀವನದಲ್ಲಿ ಆ ಶಕುನಿ ಯಾರು ಅಂತ ಕಂಡಿಡಿದ್ಬಿಟ್ಟು ದೂರ ಇಟ್ಟರೆ ನಿಮ್ಮ ಜೀವನ ನೆಮ್ಮದಿಯಾಗಿರುತ್ತೆ. ಇಲ್ಲ ಅಂತಂದರೆ ಇಲ್ದಿರೋ ಟಾರ್ಚರ್ಗಳೆಲ್ಲ ಕೊಡ್ತಾ ಇರ್ತಾರೆ. ಕಾಣದಂತೆ ಕಾಡಿನ ಸಾಲಿನಲ್ಲಿ ಮತ್ತೇನು.